ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಹಳೆ ಮದ್ರಾಸ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಭಟ್ರಹಳ್ಳಿಯಲ್ಲಿ ನೂತನ ಗೋವಾಮ್ ಆಸ್ಪತ್ರೆ ಶಾಖೆಯನ್ನು ಶಾಸಕ ಬೈರತಿ ಬಸವರಾಜ್ ಅವರು ಉದ್ಘಾಟಿಸಿದರು. ಪ್ರಸ್ತುತ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿ, ಪೀಡಿಯಾಟ್ರಿಕ್ ಐಸಿಯು ಮತ್ತು ಅಲರ್ಜಿ ತಜ್ಞರ ಸೌಲಭ್ಯಗಳನ್ನು ಹೊಂದಿದ್ದು ನವಜಾತ ಶಿಶುಗಳ ಬದುಕಿಗೆ ಇದು ಆಶಾಕಿರಣವಾಗಿದೆ. ಆಸ್ಪತ್ರೆಯಲ್ಲಿ ದೇಶದ ಅತ್ಯುನ್ನತ ಆಸ್ಪತ್ರೆಯಲ್ಲಿ ಶಿಕ್ಷಣವನ್ನು ಪಡೆದ ವೈದ್ಯರ ತಂಡವಿದೆ. ಈ ಆಸ್ಪತ್ರೆಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಮಕ್ಕಳ ಜೀವನ ಆರೋಗ್ಯಕರವಾಗಿರಲಿದೆ. ಪರಿಣಿತ ಪ್ರಸೂತಿ ತಜ್ಞರ ಅತ್ಯುತ್ತಮ ಸೇವೆಯಿಂದ ಈ ಆಸ್ಪತ್ರೆ ಗರ್ಭಧಾರಣೆ ಮತ್ತು ಹೆರಿಗೆ ಸೇವೆಗಳಿಗೆ ಪ್ರತಿಯೊಬ್ಬರ ಆಯ್ಕೆಯಾಗಿದೆ. ಹೆರಿಗೆ ವಿಭಾಗವು ಐವಿಎಫ್ ಸೇವೆ ಮುಂತಾದ ಸೌಲಭ್ಯಗಳನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ಮೆಡಿಕಲ್ ಡೈರೆಕ್ಟರ್ ಡಾ ವೇಣುಗೋಪಾಲ್, ಕ್ಲಿನಿಕಲ್ ಡೈರೆಕ್ಟರ್ ಮುರಳಿ ಮೋಹನ್, ಪಾಲಿಕೆ ನಾಮನಿರ್ದೇಶಿತ ಮಾಜಿ ಸದಸ್ಯ ಆಂತೋಣಿಸ್ವಾಮಿ, ಭಟ್ರಹಳ್ಳಿ ಮಂಜು ಮತ್ತಿತರರಿದ್ದರು. ಈ ಭಾಗದಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಒಂದು ವಿಶೇಷವಾದ ಆಸ್ಪತ್ರೆ ಬೇಕಾಗಿತ್ತು. ಆಸ್ಪತ್ರೆಯನ್ನು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಆದರ್ಶ್ ಮತ್ತು ಅವರ ಎಲ್ಲ ಸಂಘಟನೆಗಳು ಕೂಡ ಸೇರಿ ಇವತ್ತು ಇಲ್ಲಿ ಮಾಡಿದ್ದಾರೆ. ನಾನು ನಿಜವಾಗ್ಲೂ ಕೂಡ ಅವರಿಗೆ ವಿಶೇಷವಾಗಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತು ಈ ಆಸ್ಪತ್ರೆಯನ್ನು ಸುಮಾರು 10,000 ಚದರ ಅಡಿಯಲ್ಲಿ ಮಾಡಿರ್ತಕ್ಕಂಥದ್ದು. ಸುಮಾರು 20 ಹಾಸಿಗೆಗಳನ್ನು ಬೆಡ್ಡನ್ನು ಮಾಡಿರ್ತಕ್ಕಂಥ ಈ ಆಸ್ಪತ್ರೆ ಇವಾಗ ಕೂಡ ನೋಡಲಿಕ್ಕೆ ಭಾಳ ಸುಂದರವಾಗಿದೆ. ಬಂದಂಥವ್ರು ಯಾರೂ ಕೂಡ ಈ ವಾತಾವರಣವನ್ನು ನೋಡಿ ಇವಾಗ ಕೂಡ ಭಾಳ ಸಂತೋಷ ಪಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಹಾಗಾಗಿ ಈ ಆಸ್ಪತ್ರೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ವಿ. ನಾನು ಈ ಭಾಗದ ಎಲ್ಲ ನಾಗರಿಕರಲ್ಲಿ, ತಾಯಂದರಲ್ಲಿ ಮನವಿಯನ್ನು ಮಾಡ್ತೇನೆ. ಈ ಆಸ್ಪತ್ರೆಯನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಏನು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ಕೆಆರ್ಪುರಂ ಏರಿಯಾದಲ್ಲಿ ತುಂಬ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ಸ್ ಇದೆ ಮತ್ತು ಹಾಸ್ಪಿಟ್ಲ್ ಇದೆ. ಬಟ್ ಇದು ಸಿಂಗಲ್ ಸ್ಪೆಷಾಲಿಟಿ, ಅಂದರೆ ನಾವು ಓನ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ಮಾತ್ರ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ ಪ್ರೆಗ್ನೆನ್ಸಿ, ಗೈನಕಾಲಜಿ ಇಶ್ಯೂಸು, ಮಕ್ಕಳ ಔಟ್ ಪೇಷಂಟ್ ಇಶ್ಯೂಸ್, ವ್ಯಾಕ್ಸಿನೇಷನ್ನು ಮತ್ತು ಮಕ್ಕಳ ಅಡ್ಮಿಷನ್ಸ್, ಏನೇ ಒಂದು ಡೆಂಗು ಕಾಯಿಲೆ ಇರ್ಬೋದು, ಏನೇ ಒಂದು ಲೂಸ್ ಮೋಷನ್ಸ್ ಪ್ರಾಬ್ಲಮ್ ಇರ್ಬೋದು, ನಾವು ಅದೆಲ್ಲ ಇಲ್ಲಿ ಒದಗಿಸಲಾಗುತ್ತದೆ.